ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ. ಇವತ್ತು ಕೂಡ ಹಾಗೆ ನಮಗೊಂದು ಡೈಲಿ ಕೆಲಸ ಇವಳನ್ನು ಬಿಟ್ಟರೆ ಕರ್ಕೊಂಡು ಬರೋದೊಂದು. ಇವತ್ತು ಕೂಡ ಹಾಗೆ ಸುದ್ದಿ ಇಲ್ಲ, ಯಾವಾಗ ಬಿಟ್ಟಿದ್ದೇನೆ ಅಂತೇಳಿ ಇಲ್ಲ. ಹಾಫ್ ಆನ್ ಅವರ್ಸ್ ಜಾಸ್ತಿ ಆಯಿತು, ಇಲ್ಲವೇ ಇಲ್ಲ. ಈಗ ಅಲ್ಲೇ ಇದ್ದಾಳ, ಇನ್ನು ಬೇರೆ ಕಡೆ ಹೋಗಿದ್ದಾಳ ಅಂತಲೂ ಗೊತ್ತಿಲ್ಲ. ನಮ್ಮ ಕರುಗಳು ನೋಡಿ ಇಲ್ಲಿ ಮೇಯ್ತಾ ಇದೆ. ಎಲ್ಲ ದನಗಳಿದೆ ಇವಾಗ. ನಮ್ಮದೊಂದು ವೈಟ್ ಮತ್ತು ಬ್ಲ್ಯಾಕ್ ಅಲ್ಲಿದೆ ನೋಡಿ. ಇವಳನ್ನೀಗ ಹುಡುಕ್ಬೇಕಲ್ಲ, ಎಲ್ಲಿ ಹೋದ್ಲ ಅಂತೇಳಿಲ್ಲ. ಅದು ಬಿಳಿ ನಾಯಿ ಕೂಡ ಉಂಟು ಜೊತೆಗೆ. ಯಾರು ಎಲ್ಲಿಗೆ ಹೋದ್ರ ಅಂತೇಳಿ ಗೊತ್ತಿಲ್ಲ. ಇಲ್ಲಿ ಬಂದ್ರ ಅಥವಾ ಬೇರೆ ದಾರಿ ಹಿಡ್ಕೊಂಡು ಹೋದ್ರ ಅಂತೇಳಿ ಗೊತ್ತಾಗೋದಿಲ್ಲ. ಬಿಳಿ ಇಲ್ಲೇ ಇದ್ದಾಳೆ. ಹಾಗಾದರೆ ನಮ್ಮದು ಆಗಬೇಕು. ನಮ್ಮದು ಕಾಣೋದಿಲ್ಲ ನೋಡಿ. ಓಡಿ ಬಂದು ಎಲ್ಲಿ ಹೋದದ್ದು? ಹಾಂ, ಆಯ್ತು. ಎಲ್ಲ ಚಂಡಿ ಮುದ್ದೆ. ಫೈನಲಿ ಹೇಗೋ ಸೋಫಿಯನ್ನು ಕರ್ಕೊಂಡು ಬಂದೆ. ಇಷ್ಟೊತ್ತಾಯಿತು ಕರ್ಕೊಂಡು ಬರುವಾಗ. ಬೇಕಾ ಬೇಡವಾ ಅಂತೇಳಿ ಬರ್ತಾ ಇದ್ಲು. ಬರಲಿಕ್ಕೆ ಮನಸ್ಸಿಲ್ಲ, ಮತ್ತು ನನ್ನ ಕೈಯಲ್ಲಿ ತಿಂಡಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಓಡೋಡಿ ಬಂದು ಮತ್ತು ತಿಂಡಿ ತಿಂದು ರಿಟರ್ನ್ ಓಡಲಿಕ್ಕೆ ನೋಡಿದ್ಲು. ಬಿಟ್ಟರೆ ಆಗ್ತಿತ್ತು ಅಂತೇಳಿ ಸ್ವಲ್ಪ ತಿರುಗಿ ಎಲ್ಲ ಬರುವ ಅಂತೇಳಿ. ಬೇರೆ ನಾಯಿಗಳು ಕೂಡ ಉಂಟು ಕಾಡಲ್ಲಿ, ಹಾಗೆ ಹೆದರಿಕೆ ಆಗ್ತದೆ. ಮೊದಲೆಲ್ಲ ಹೋಗ್ತಾ ಇರಲಿಲ್ಲ, ಇಲ್ಲೇ ತಿರುಗಿ ನಿಲ್ತಾ ಇದ್ಲು. ಆದರೆ ಮೊನ್ನೆ ಒಂದು ದಿವಸ ಅವಳು ಬಳೆಗೆ ಸಿಕ್ಕಾಕೊಂಡಲ್ಲ, ಆ ದಿವಸ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ರಿಂದ ಈಗ ಇವತ್ತಿಗೆ 4ನೇ ದಿವಸ ಹೋಗ್ತಾ ಇದ್ದಾಳೆ. ಖುಷಿ ಆಯ್ತು ಅಲ್ಲಿ. ಹಾಗೆ ಅದರ ಹತ್ರ ಹೋಗುದಿಲ್ಲ, ಬೇರೆ ಸೈಡಲ್ಲಿ ಹೋಗ್ತಾರೆ. ಹಾಗೆ ಇವತ್ತು ನಮಗೆ ಪದಾರ್ಥಕ್ಕೆ ಬೆಂಡೆ ಮತ್ತು ಇದು ಸಿಗಡಿ, ಅದು ಚಿಕ್ಕ ಚಿಕ್ಕ ಸಿಗಡಿ, ಒಣ ಸಿಗಡಿ, ಸಿಗಡಿ ಹುಡಿ ಇದೆಲ್ಲ ಅದು, ಹಾಗೆ ಹುಡಿ ಸಿಗಡಿ ಚಿಕ್ಕ ಚಿಕ್ಕದು. ಹಾಗೆ ಇವತ್ತು ಪದಾರ್ಥ ಅದು. ನಾನು ಮಸಾಲೆ ಹಾಕಿದ್ದೇನೆ. ತುಂಬ ಒಳ್ಳೆ ಮಳೆ ಬೆಳಿಗ್ಗೆಯಿಂದ ಕೂಡ ಕಂಟಿನ್ಯೂ ಆಗಿ ಬರ್ತಾ ಉಂಟು. ನೈಟು ಕೂಡ ಕಂಟಿನ್ಯೂ ಆಗಿ ಬಂದಿದೆ. ಎಕ್ಸಾಮ್ ಆಗೋ ತನಕ ಬರಲಿಲ್ಲದ್ರೆ ಸಾಕು, ಮತ್ತು ರಜೆ ಸಿಕ್ಕಿದ್ರೆ ಮಧ್ಯದಲ್ಲಿ ಅದು ಕೂಡ ಕಷ್ಟ. ಮೊನ್ನೆ ಬಿಸಿಲಿರುವಾಗ ಮಳೆನೇ ಇರಲಿಲ್ಲ, ಬಟ್ ಇವಾಗ ಶಾಲೆ ಉಂಟಲ್ಲ, ಹಾಗೆ ಮಳೆ ಸ್ಟಾರ್ಟ್ ಆಯಿತು. ಶಾಲೆಗೆ ರಜೆ ಇದ್ದಾಗ ಬಿಸಿಲೇ ಒಳ್ಳೆ, ಆಗ ಬಂದಿದ್ರಾದರೆ ಆಗ್ತಿತ್ತು ಮಳೆ. ಇನ್ನೆಂತ ಅಂತ ಗೊತ್ತಿಲ್ಲ, ಫುಲ್ಲು ಕತ್ತಲಾಗಿದೆ, ಮಳೆ ಬರ್ತಾ ಉಂಟು. ಹಾಗೆ ನನ್ನ ಕೆಲಸ ಬೇಗ ಬೇಗ ಮುಗಿಸುವ ಅಂತೇಳಿ 10:10 ಆಗ್ತಾ ಬಂತು. ಮಸಾಲೆ ನಾನು ಹಾಕಿದ್ದೇನೆ, ಇನ್ನು ಬೆಂಡೆ ಕಟ್ ಮಾಡಿ ಎಲ್ಲ ಇಟ್ಕೋಬೇಕು, ಆಗಲಿಲ್ಲ. ಇನ್ನು ಗುಡಿಸಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡುವ ಅಂತೇಳಿ ಹೊರಟಿದ್ದೇನೆ. ಅದರ ಜೊತೆ ನಿಮ್ಮ ಜೊತೆ ಕೂಡ ನೋಡಿ, ಇಷ್ಟು ಬೆಂಡೆ ಇದೆ ನಮಗೆ ಸಾಕು. ಅದು ಜಾಸ್ತಿ ಹಾಕಿದರೂ ಕೂಡ ಒಳ್ಳೆಯದಾಗೋದಿಲ್ಲ, ಕಡಿಮೆ ಆದರೂ ಕೂಡ ಒಳ್ಳೆಯದಾಗೋದಿಲ್ಲ. ಮೀಡಿಯಮ್ ಆಗಿದ್ರೇ ಚೆಂದ. ನೋಡಿ ಇಷ್ಟು ಉಂಟು, 3, 6, 7, 8, 9. ಇದು ನಮಗೆ ಧಾರಾಳ ಸಾಕು. ಮುಳ್ಳು ಸೌತೆ ನೋಡಿ, ಮುಳ್ಳು ಸೌತೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಬಂದಿದೆ. ನಾಳೆಗೆ ಅದು ಕರೆಕ್ಟ್ ಆಗ್ತದೆ. ನಾಡಿದ್ದು ಮತ್ತೆ ಇಟ್ಟರೆ ಹಣ್ಣಾಗಿ ಬರ್ತದೆ. ಹಾಗೆ 2 ನಾಳೆ ಕೊಯ್ಯುವಂಥದ್ದು ಉಂಟು, ಮತ್ತೆಲ್ಲ ಚಿಕ್ಕ ಚಿಕ್ಕದು. ಮತ್ತೊಂದು ದೂರದಲ್ಲಿ ಉಂಟು ಗೈಸ್, ಅದು ಸ್ವಲ್ಪ ಹಾಳಾಗಿದೆ. ಇದು ಕೆಳಗಡೆ ಯಾವುದು ಕೂಡ ಇಲ್ಲ, ಮೇಲ್ಗಡೆವೇ ಇರೋದು. ಅಲ್ಲೊಂದು ಇದೆ ನೋಡಿ, ಅದು ಹಾಳಾಗಿದೆ, ಫುಲ್ಲು ಹುಳ ಆಗಿದೆ ಅದರಲ್ಲಿ ಚಿಕ್ಕದಾಗಿ. ಇದೆಲ್ಲ ಚಿಕ್ಕ ಚಿಕ್ಕದು ನೋಡಿ. ಇದು ನಾಳೆ ನಾಡಿದ್ದಿಗೆ ಆಯಿತು ಇದೆಲ್ಲ ಕೊಯ್ಲಿಕ್ಕೆ. ಚಾಟ್ ಮಸಾಲ ಎಲ್ಲ ಹಾಕಿ ತಿನ್ನಬೇಕು, ತುಂಬ ಸೂಪರ್ ಆಗ್ತದೆ. ಇನ್ನೊಂದು ಸಲ ನಾನು ಅದನ್ನು ಕಟ್ ಮಾಡಿ ನಿಮಗೆ ಯಾವ ರೀತಿ ಹೀಗೆ ತಿನ್ನಲಿಕ್ಕೆ ಆಗ್ತದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೋಡಿ ಚಿಕ್ಕ ಚಿಕ್ಕದು ತುಂಬ ಉಂಟು. ಹಾಯ್ ಗೈಸ್, ಗಂಟೆ ಆಯಿತು ಈಗ 3:15. ನಾನೀಗ ಹೊರಟಿದ್ದೇನೆ ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರಲಿಕ್ಕೆ. ಅಂದರೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೋಗಿದ್ದಾರೆ. ಸೊ ಅವರ ಕೆಲಸ ಶಾಲೆ ಮುಗಿಯೋ ಟೈಮಿಗೆ ಆಗೋದಿಲ್ಲ, ಲೇಟ್ ಆಗ್ತದೆ ಅಂತ ಹೇಳಿದರು. ಹಾಗೆ ನಾನು ಈಗ ಐವನನ್ನು ಹಾಲು ತಗೊಂಡು ಹೋಗ್ತಾರೆ, ಆಗ ಅವರ ಜೊತೆ ಹೋಗಿ ಕರ್ಕೊಂಡು ಬರುವ ಅಂತೇಳಿ ಹಾಗೆ ಈಗ ಹೊರಟಿದ್ದೇನೆ. ಈ ಗಂಟೆ ಅದೇ ನಾನು ಹೇಳಿದಲ್ಲ 3:15 ಆಯಿತು. 3:55ಕ್ಕೆ ಸ್ಕೂಲ್ ಬಿಡೋದು. ಅಷ್ಟರಲ್ಲಿ
3:50 ಕಳೆದ ನಂತರ ತಲುಪಿದರೆ ಸಾಕು, ಇಲ್ಲದ್ರೆ ಸುಮ್ಮನೆ ಕಾಯಬೇಕಾಗ್ತದೆ. ಹಾಗೆ ಈಗ ಬೇಗ ಹೋಗಿ ಬರುವ, ಒಳ್ಳೆ ಬಿಸಿಲು ಉಂಟು, ಹೋಗಿ ಬರುವ ತನಕ ಬಿಸಿಲು ಬಿದ್ದರೆ ಸಾಕು. ಹಾಗೆ ಬನ್ನಿ ಹೋಗುವ. ಕರಿಮೆಣಸು ಆಗಿದೆ ಗೈಸ್, ನೋಡಿ ಕರಿಮೆಣಸು ಮೇಲೆ ತನಕ ಉಂಟು. ಈ ಮರ ಕಡಿಯುವ ಅಂತ ಹೇಳಿದರೆ ಅದರಲ್ಲಿ ಕರಿಮೆಣಸು ಉಂಟು, ಅದು ಸುಮ್ಮನೆ ವೇಸ್ಟ್. ಮಾವಿನ ಮರ ಅದರಲ್ಲಿ ಹುಳ ಆಗೋದು, ಮಾವಿನಕಾಯಿ ಆದರೂ ಕೂಡ ಮಾವಿನಕಾಯಲ್ಲಿ ಹುಳ ಆಗೋದು. ಹಾಗೆ ಅದನ್ನು ಕಡಿಬೇಕಂತ ಎನಿಸಿದ್ದು. ಮತ್ತು ಕೆಳಗೆ ಯಾವ ಗಿಡ ಕೂಡ ಆಗೋದಿಲ್ಲ ಅದು ಇದ್ದರೆ, ಎಲ್ಲ ಅದರ ನೀರು ಗೈಸ್ ಎಲ್ಲ ಕೆಳಗೆ ಬಿದ್ದು ಗಿಡಗಳೆಲ್ಲ ಚಿಗುರುವುದೇ ಇಲ್ಲ. ನೋಡಿ ಕೆಳಗಿನ ತನಕ ಉಂಟು, ಕಡಿಲಿಕ್ಕೆ ಮನಸ್ಸು ಬರುವುದಿಲ್ಲ ಅದನ್ನು ಕಡಿಲಿಕ್ಕೆ. ನಿನ್ನೆ ನೀರು ನಾನು ನಿಮಗೆ ತೋರಿಸಿದ್ದೆ, ಇವತ್ತಿಲ್ಲ, ತುಂಬ ಇಳಿದಿದೆ, ಫುಲ್ ಇಳಿದಿದೆ ನದಿಯಲ್ಲಿ. ನದಿಯಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಮಳೆ ಕಮ್ಮಿ ಆಯಿತಲ್ಲ ಬರೋದು ಹಾಗೆ. ಇದರಲ್ಲಿ ತುಂಬ ಹೂ ಆಯಿತು, ಮೊನ್ನೆಲ್ಲ ತುಂಬ ಆಗಿತ್ತು. ಇದು ನೋಡಿ ಬೀಜದ ಬಸಳೆ, ಅಮ್ಮ ಬೀಜದ ಬಸಳೆ ಬೀಜ ಹಾಕಿದ್ರು, ಅದರಿಂದ ಆದ ಬಸಳೆ. ಹೋದ ವರ್ಷ ಎಲ್ಲ ತುಂಬ ಆಗಿತ್ತು. ಇದರ ಎಲೆಗಳೆಲ್ಲ ದಪ್ಪ ದಪ್ಪ ಗೈಸ್, ತುಂಬ ಒಳ್ಳೆ ಆಗ್ತದೆ. ಇದು ಡ್ರ್ಯಾಗನ್ ಫ್ರೂಟಿನ ಗಿಡ ನೋಡಿ, ಇಷ್ಟು ದೊಡ್ಡದಾಗಿದೆ. ಆಂಟಿ ನೆಟ್ಟದ್ದು ನೋಡಿ, ಇಷ್ಟು ದೊಡ್ಡ ಉದ್ದಾಗಿ ಬಂದಿದೆ. ಇದಕ್ಕೆ ಏನು ಕೋಲು ಏನಾದರೂ ಕೊಡಬೇಕು, ಡೂಬಿ ಜೋರು ಮಾಡ್ತಾರೆ. ಅಮ್ಮ ಮೊನ್ನೆ ಮಾವಿನಕಾಯಿ ತಂದಿದ್ರು, ಮಾವಿನ ಹಣ್ಣು. ಇದು ತುಂಬ ಒಳ್ಳೆ ಸ್ವೀಟ್ ಉಂಟು ಗೈಸ್, ಮಳೆಗಾಲದಲ್ಲಿ ತಿನ್ನಲಿಕ್ಕೂ ಹೆದರಿಕೆ ಆಗ್ತದೆ. ಮಗನನ್ನು ಕರ್ಕೊಂಡು ಬಂದಾಯಿತು. ಬಂದು ಇಲ್ಲಿ ತಲುಪುವಾಗ ಒಂದು ದೊಡ್ಡದು ಮಳೆ ಬಂತು ಗೈಸ್, ತುಂಬ ದೊಡ್ಡ ಮಳೆ, ಜೋರು. ಮತ್ತು ಇವಾಗಿಲ್ಲ, ಇವಾಗ ಬಿಟ್ಟಿದೆ ಮಳೆ. ಈಗ ಇನ್ನು ನೈಟ್ ಅಂತಲ್ಲಿ ಗೊತ್ತಿಲ್ಲ, ಫುಲ್ಲು ಮೋಡ ಆಗಿದೆ. ಹಾಗೆ ಇವತ್ತಿದೊಂದು ಚಿಕ್ಕ ವ್ಲಾಗ್ ಗೈಸ್. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆಯ ವ್ಲಾಗ್ನೊಂದಿಗೆ ಸಿಗ್ತೇನೆ. ನಾಳೆ ಏನಾದರೂ ಒಂದು ರೆಸಿಪಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ರೆಸಿಪಿಯೊಂದಿಗೆ ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ